ಎಲ್ರಿಗೂ ನಮಸ್ಕಾರ. ತುಂಬಾ ಇಂಪಾರ್ಟೆಂಟ್ ಇರೋಂಥ ಕೆಲವೊಂದು ಕ್ರಿಪ್ಟೋ ಅಪ್ಡೇಟ್ಸ್ ಬಗ್ಗೆ ಈ ಒಂದು ವಿಡಿಯೋ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೊದಲನೇದು ಅಂತಂದರೆ ಮೋನ್ ಪ್ರೋಟೋಕಾಲ್. ಈ ಒಂದು ಟೋಕನ್ ಲಿಸ್ಟಿಂಗ್ ಆಗಿ ಆಲ್ರೆಡಿ 2-3 ತಿಂಗಳು ಆಗಿದೆ. ಬಟ್ ಆವಾಗ ಏರ್ಡ್ರಾಪ್ ಬಗ್ಗೆ ಏನು ಮಾತುಕತೆ ಇರಲಿಲ್ಲ. ಅಪರೂಪಕ್ಕೆ ನೆನಪಿಸ್ಕೊಂಡು ಇವಾಗ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಏನು ಅಪ್ಡೇಟ್ ಕೊಟ್ಟಿದ್ದಾರೆ? ನಮ್ಮೊಂದು ವ್ಯಾಲೆಟ್ ಇರ್ಬೋದು, ಇಮ್ಯೂಟಬಲ್ ಅಕೌಂಟ್ ಇರ್ಬೋದು, ನಮ್ಮ ಟ್ವಿಟರ್, ಡಿಸ್ಕಾರ್ಡ್ ಈ ಒಂದು ಅಕೌಂಟ್ಸನ್ನು ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡದೆ ಹೋದರೆ ನಿಮ್ಗೆ ಯಾವುದೇ ಥರ ಏರ್ಡ್ರಾಪನ್ನು ಕೊಡೋದಿಲ್ಲ ಅಂದ್ಬಿಟ್ಟು ಅನೌನ್ಸನ್ನು ಮಾಡಿದ್ದಾರೆ. ಸೊ ಇದನ್ನೆಲ್ಲ ಹೇಗೆ ಕನೆಕ್ಟ್ ಮಾಡೋದು, ಏನೇನು ಕಥೆಗಳು, ಏನೇನು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋ ಡಿಸ್ಕಸ್ಸನ್ನು ಮಾಡ್ತಾಯಿದ್ವಿ. ಅದರ ಜೊತೆಗೆ ಓವರ್ ಪ್ರೋಟೋಕಾಲ್ ತುಂಬ ದಿನ ಆಯಿತು ಇದ್ರ ಬಗ್ಗೆ ಕೇಳಿ. 3 ಮಂತ್ಸ್ ಬ್ಯಾಕ್ ಹೇಳಿದರು ಒಂದು ಸಿವಿಲ್ ಡಿಟೆಕ್ಷನ್ ತೊಗೊಂಬಂದಿದ್ರು. ಬಟ್ ಅದು ಸರಿಯಾಗಿ ವರ್ಕ್ ಆಗಲಿಲ್ಲ. ಯಾವುದೋ ಸೈಕ್ ಅಪ್ಲಿಕೇಶನ್ ತೊಗೊಂಬಂದಿದ್ರು. ನೆಕ್ಸ್ಟ್ ವೀಕ್ ಇನ್ನೂ ಒಂದು ಬೇರೆ ಸಿವಿಲ್ ಡಿಟೆಕ್ಷನ್ ತೊಗೊಂಬರ್ತೀವಿ ಅಂತ ಹೇಳಿ ಹತ್ತತ್ರ 3 ತಿಂಗಳಾಯಿತು. ಫೈನಲ್ ಆಗಿ ಒಂದು ಸಿವಿಲ್ ಡಿಟೆಕ್ಷನ್ನ ತೊಗೊಂಬಂದಿದ್ದಾರೆ. ಬಟ್ ಈ ಒಂದು ಸಿವಿಲ್ ಡಿಟೆಕ್ಷನ್ ಲಾಸ್ಟ್ ಟೈಮ್ ಏನಿತ್ತು ಅದಕ್ಕಿಂತ ವರ್ಸ್ಟ್ ಇದೆ. ಏನಕ್ಕೆ ವರ್ಸ್ಟ್ ಇದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಮೂರನೇ ಅಪ್ಡೇಟ್ ಬಂತು ಅಂದರೆ ಡಾಗ್ಸ್ ಕಮ್ಯುನಿಟಿ. ಈ ಒಂದು ಟೋಕನ್ ನಾಳೆ ಲಿಸ್ಟಿಂಗನ್ನು ಮಾಡ್ತೀವಿ ಅಂತ ಹೇಳಿದರು. ಬಟ್ 3 ದಿನ ಪೋಸ್ಟ್ಪೋನನ್ನು ಮಾಡಿದ್ದಾರೆ. ಈ ಒಂದು ಪೋಸ್ಟ್ಪೋನ್ ಮಾಡಿರೋಂಥ ನ್ಯೂಸ್ ಗುಡ್ ನ್ಯೂಸಾ ಬ್ಯಾಡ್ ನ್ಯೂಸಾ ನಮಗೆ ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾಯಿದ್ವಿ. ಮೊದಲನೇ ಅಪ್ಡೇಟ್ ಬಂತು ಅಂದರೆ ನಿಮ್ಮ ನೆಚ್ಚಿನ ಪ್ರೀತಿಯ ಮೋನ್ ಪ್ರೋಟೋಕಾಲ್. ಸೊ ಫೈನಲ್ ಆಗಿ ಸ್ಕ್ಯಾಮ್ ಮಾಡೋದು ಉಂಟು. ಸಿಕ್ಕಾಬಟ್ಟೆ ಕಮೆಂಟ್ಸ್ ಎಲ್ಲ ಹಾಕಿದ್ವಿ, ಟ್ವೀಟ್ ಎಲ್ಲ ಮಾಡಿದ್ವಿ, ನಾನು ಕೂಡ ಮಾಡಿದೆ. ಅದಾದಮೇಲೆ 2 ತಿಂಗಳಾದಮೇಲೆ ಇವಾಗ ಒಂದು ನ್ಯೂಸನ್ನು ತೊಗೊಂಬಂದಿದ್ದಾರೆ. ಸೀಸನ್ 1 ಏರ್ ಡ್ರಾಪ್ ಎಂಡ್ ಆಗ್ತಾಯಿದೆ. ಸೀಸನ್ 1 ಕ್ವೆಸ್ಟ್ ಎಂಡ್ ಆಗ್ತಾಯಿದೆ. ಸೊ ಎಂಡ್ ಆಗೋದ್ರ ಜೊತೆಗೆ ನಿಮ್ಮ ಒಂದು ವ್ಯಾಲೆಟ್ ಇರ್ಬೋದು, ನಿಮ್ಮ ಒಂದು ಇಮ್ಯೂಟಬಲ್ ಅಕೌಂಟ್ ಇರ್ಬೋದು, ನಿಮ್ಮ ಒಂದು ಸ್ಟೀಮ್ ಅಕೌಂಟ್ ಇರ್ಬೋದು, ಇಷ್ಟನ್ನು ಕೂಡ ಕನೆಕ್ಟ್ ಮಾಡ್ಕೊಳ್ಳಿ 21ನೇ ತಾರೀಕು ಒಳಗಡೆ ಅಂದ್ಬಿಟ್ಟು ಅಪ್ಡೇಟನ್ನು ಮಾಡಿದ್ರು. ಇವತ್ತು 19, ನಾಳೆ ನಾಳಿದ್ದು ಇನ್ನು 2 ದಿವಸದಲ್ಲಿ ಯಾರ್ಯಾರೆಲ್ಲ ಮೋನ್ ಪ್ರೋಟೋಕಾಲ್ ಜಾಯ್ನ್ ಆಗಿದ್ರಿ ಪ್ರತಿಯೊಬ್ಬರು ಕೂಡ ಕನೆಕ್ಟ್ ಮಾಡ್ಕೊಳ್ಳಿ. ಏನು ರಿವಾರ್ಡ್ ಕೊಡ್ತಾರೆ, ಇಷ್ಟೇ ರಿವಾರ್ಡ್ ಕೊಡ್ತಾರೆ ಅಂತ ಕನ್ಫರ್ಮ್ ಹೇಳೋಕ್ಕೆ ಆಗೋದಿಲ್ಲ. ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳೋದು ಇಷ್ಟೇ, ಏರ್ ಡ್ರಾಪ್ ಎಲ್ಲ ಬಂದಾಗ ಟೋಕನ್ ಲಿಸ್ಟಿಂಗ್ ಆದಮೇಲೆ ಕೊಡೋವಂತಹ ಏರ್ ಡ್ರಾಪ್ಗಳಲ್ಲಿ ಅಷ್ಟೊಂದು ಅಮೌಂಟ್ ಸಿಗೋದಿಲ್ಲ. ಸೊ ಇದ್ರೂ ಕೂಡ ಅಷ್ಟೇ ಮೋನ್ ಪ್ರೋಟೋಕಾಲ್ ನನ್ನ ಪ್ರಕಾರ ಟೋಕನ್ ಲಿಸ್ಟಿಂಗಾಗಿ 3 ತಿಂಗಳಾದಮೇಲೆ ಕೊಡ್ತಾ ಇದ್ದಾರೆ. ಇವಾಗ ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸಿಕ್ಕಿದ್ರೂ ತುಂಬಾ ಕಡಿಮೆ ಪ್ರಾಫಿಟ್ ಸಿಗೋದು. ಬಟ್ ಅವತ್ತಿಂದ ಕಷ್ಟಪಟ್ಟೆಲ್ಲ ಮಾಡ್ಕೊಂಬಂದಿದ್ವಿಲ್ಲ ಕಷ್ಟು. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಇಲ್ಲಿ ಏನು ಟಾಸ್ಕನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಫಸ್ಟ್ ಏನು ಮಾಡ್ತೀರಾ, ವೆಬ್ಸೈಟ್ಗೆ ಹೋಗ್ತೀರಾ. ಸೊ ಅಲ್ಲೇ ನೋಡ್ತಾ ಇರ್ಬೋದು ನಿಮ್ಮ ಪಾಯಿಂಟ್ಸ್ ಇರ್ಬೋದು, ಎಷ್ಟು ಜನ ರೆಫರ್ ಮಾಡಿದರೆ ಪ್ರತಿಯೊಂದು ಕೂಡ ಶೋ ಆಗ್ತಾ ಇರುತ್ತೆ. ಸ್ವಲ್ಪ ಸ್ಕ್ರಾಲ್ ಡೌನನ್ನು ಮಾಡ್ಕೊಂಬ ಅಂತಂದರೆ ಲಿಂಕ್ಡ್ ವ್ಯಾಲೆಟ್ ಅಂದ್ಬಿಟ್ಟು ಆಲ್ರೆಡಿ ಒಂದು ವ್ಯಾಲೆಟನ್ನು ಲಿಂಕ್ ಮಾಡಿದ್ವಿ, ಆಲ್ರೆಡಿ ಮಾಡ್ಕೊಂಡಿದ್ದೀವಿ. ಅದ್ರ ಬಗ್ಗೆ ಚೆಕ್ ಮಾಡಿದರೆ ಅಂದ್ಕೊಂಡಿರ್ತೀನಿ, ತುಂಬ ವೀಡಿಯೋಸ್ ಎಲ್ಲ ಮಾಡಿದೆ. ಲಿಂಕ್ ಮಾಡ್ಕೊಂಡ್ರೆ ಲಿಂಕ್ಡ್ ವ್ಯಾಲೆಟ್ ಅಂತ ಬಂದಿರುತ್ತೆ. ಇನ್ ಕೇಸ್ ಲಿಂಕ್ ಮಾಡಿಲ್ಲ ಅಂದರೆ ಕ್ಲಿಕ್ ಮಾಡಿಬಿಟ್ಟು ಲಿಂಕ್ ಕೂಡ ಮಾಡ್ಕೊಳ್ಳಿ. ಕಂಪ್ಲೀಟ್ ದ ಕ್ಯಾಪ್ಚಾ ಅಂತಿದೆ, ಅದು ಅಷ್ಟೇ. ಸ್ಟಾರ್ಟ್ ಅಂತ ಕ್ಲಿಕ್ ಮಾಡ್ತೀರಾ, ಅಲ್ಲಿ ಕ್ಯಾಪ್ಚಾ ಬರುತ್ತೆ. ಸಬ್ಮಿಟನ್ನು ಮಾಡ್ತೀರಾ, ಅದು ಕೂಡ 3000 ಪಾಯಿಂಟ್ಸ್ ಆ್ಯಡ್ ಆಗುತ್ತೆ. ಆ್ಯಂಡ್ ಆ ಒಂದು ಟಾಸ್ಕ್ ಕೂಡ ಕಂಪ್ಲೀಟ್ ಆಗುತ್ತೆ. ಹಾಗೆ ಕೆಳಗಡೆ ಬಂತು ಅಂದರೆ ಲಿಂಕ್ ಯುವರ್ ಸ್ಟೀಮ್ ಅಂತ ಕೇಳ್ತಾ ಇದೆ. ಇವಾಗ ನೀವು ಡಿಸ್ಕಾರ್ಡ್ ಕೇಳಿರ್ತೀರ, ಟ್ವಿಟರ್ ಕೇಳಿರ್ತೀರ, ವಾಟ್ಸಪ್ ಕೇಳಿರ್ತೀರ, ಟೆಲಿಗ್ರಾಮ್ ಕೇಳಿರ್ತೀರ. ಯಾವ್ದು ಗುರು ಇದು ಸ್ಟೀಮ್ ಅಂದರೆ? ಇದು ಕೂಡ ಅಷ್ಟೇ ಒಂದು ರೀತಿಯ ಟ್ವಿಟರ್ ಥರ ಒಂದು ವೆಬ್ಸೈಟ್ ಅಂದ್ಕೊಂಬಿಡಿ. ಸೊ ಇದನ್ನು ಅಷ್ಟೇ ಕನೆಕ್ಟ್ ಮಾಡಬೇಕಾಗುತ್ತೆ. ಬಟ್ ಲಿಂಕ್ ಅನ್ನೋ ಆಪ್ಷನ್ ನಿಮಗೆ ಸದ್ಯಕ್ಕೆ ಯಾವುದೇ ಥರ ಆಪ್ಷನ್ ಬರ್ತಲ್ಲ, ಜಸ್ಟ್ ಬ್ಲ್ಯಾಂಕಾಗಿ ಬರ್ತಾಯಿದೆ. ಕ್ಲಿಕ್ ಮಾಡಿ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಅದಕ್ಕೇನು ಮಾಡಿದೆ ನಾನು, ನನ್ನ ಒಂದು ಟ್ವಿಟರ್ ಏನು ಕನೆಕ್ಟ್ ಆಗಿತ್ತು ಮೇಲ್ಗಡೆ ಲಾಗೌಟ್ ಅಂತಿತ್ತು, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಲಾಗಿನನ್ನು ಮಾಡಿಕೊಂಡೆ. ಲಾಗಿನ್ ಮಾಡಿದ್ಮೇಲೆ ಒಂದು ಲಿಂಕ್ ಆಪ್ಷನ್ ಕೂಡ ಬಂತು. ಜಸ್ಟ್ ಅದನ್ನು ಕ್ಲಿಕ್ ಮಾಡಿಕೊಂಡೆ. ನನ್ನ ಒಂದು ಸ್ಟೀಮ್ ಅಕೌಂಟ್ ಲಾಗಿನ್ ID ಮತ್ತು ಪಾಸ್ವರ್ಡನ್ನು ಹಾಕ್ತೀನಿ. ಕೇಸ್ ನಿಮ್ಮ ಹತ್ರ ಅಕೌಂಟ್ ಇಲ್ಲ ಅಂದರೆ ಅಲ್ಲೇ ನೋಡ್ತಾ ಇರ್ಬೋದು, ಹೊಸದಾಗಿ ಅಕೌಂಟನ್ನು ಕೂಡ ಕ್ರಿಯೇಟ್ ಮಾಡ್ಕೊಬೋದು. ಕ್ರಿಯೇಟ್ ಮಾಡಿಕೊಂಡು ಈ ಒಂದು ಅಕೌಂಟನ್ನು ಅಥರೈಸ್ ಮಾಡಿಕೊಂಡು ಲಾಗಿನ್ ಕೂಡ ಮಾಡ್ಕೊಳ್ಳಿ. ಲಾಗಿನನ್ನು ಮಾಡ್ತು ಅಂದರೆ ಸಕ್ಸಸ್ಫುಲಿ ನಿಮಗೆ 3000 ಪಾಯಿಂಟ್ಸ್ ಕೂಡ ಆ್ಯಡ್ ಆಗುತ್ತೆ. ಹಾಗೆ ಈ ಒಂದು ಟಾಸ್ಕ್ ಕೂಡ ಕಂಪ್ಲೀಟ್ ಆಗುತ್ತೆ. ಕೆಲವೊಬ್ರಿಗೆ ಏನಾಗ್ತದೆ ಅಂದರೆ ಲಾಗಿನನ್ನು ಮಾಡಬೇಕಾದ್ರೆ ಈ ಒಂದು ಜಾಗದಲ್ಲಿ ಸಮ್ ಎರರ್ ಬರ್ತಾ ಇರುತ್ತೆ. ಸ್ಕ್ರೀನ್ ರೊಟೇಟ್ ಮಾಡ್ಕೊಂಡ್ಬಿಡ್ತೀನಿ. ಈ ಒಂದು ಜಾಗದಲ್ಲಿ ಒಂದು ಸ್ವಲ್ಪ ಎರರ್ ಬರ್ತಾ ಇರುತ್ತೆ. ಏನಂತ ಎರರ್ ಬರ್ತಾ ಇರುತ್ತೆ ಅಂದರೆ, ನಿಮ್ಮ ಒಂದು ಪ್ರೊಫೈಲ್ ಪ್ರೈವೇಟಲ್ಲಿ ಇಟ್ಟಿದ್ದೀರಾ, ಪಬ್ಲಿಕ್ಗೆ ಚೇಂಜ್ ಮಾಡಿ ಅಂದ್ಬಿಟ್ಟು. ಸೊ ಅವಾಗ ಏನು ಮಾಡಬೇಕಂದ್ರೆ ಪ್ರೊಫೈಲಿಗೆ ಬರ್ತೀರಾ, ಈ ಒಂದು ಸ್ಟೀಮ್ ವೆಬ್ಸೈಟಿಗೆ ಬರ್ತೀರಾ. ಮೇಲ್ಗಡೆ ನಿಮಗೆ ಯೂಸರ್ ನೇಮ್ ಕಾಣಿಸ್ತೈತಿಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀರಾ. ಇಲ್ಲಿ ನಿಮಗೆ ಎಡಿಟ್ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ನಿಮಗೆ ಪ್ರೈವೇಸಿ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತಲ್ಲ, ಇಲ್ಲಿ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಪ್ರೈವೇಸಿ ಸೆಟ್ಟಿಂಗ್ಸ್ ಏನೇನೈತೆ ಪ್ರತಿಯೊಂದು ಕೂಡ ಶೋ ಆಗ್ತಾ ಇರುತ್ತೆ. ಅಲ್ಲಿ ಪಬ್ಲಿಕ್ ಅಂತಿದೆ. ಗೇಮ್ ಡೀಟೇಲ್ಸ್, ಮೈ ಬೇಸಿಕ್ ಡೀಟೇಲ್ಸ್ ಅಥವಾ ಮೈ ಪ್ರೊಫೈಲ್ ಇಷ್ಟು ಕೂಡ ಪಬ್ಲಿಕ್ ಇದೆ. ನಿಮ್ಮದು ಯಾವುದಾದ್ರೂ ಗೇಮ್ ಡೀಟೇಲ್ಸ್ ಮೈ ಬಿ ಪ್ರೈವೇಟಲ್ಲಿರುತ್ತೆ, ಅದನ್ನು ಚೇಂಜ್ ಮಾಡ್ಕೊಬೇಕಾಗ್ತದೆ ಪಬ್ಲಿಕ್ಗೆ. ಸೊ ಪಬ್ಲಿಕ್ ಚೇಂಜ್ ಮಾಡ್ಕೊತಾರೆ ಮತ್ತೆ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡ್ತು ಅಂದರೆ ಅದು ಕೂಡ ಡನ್ ಆಗ್ತದೆ. ಸೊ ಎಲ್ಲ ನೋಡ್ತಾ ಇರ್ಬೋದು, ಲಿಂಕ್ ಯುವರ್ ಸ್ಟೀಮ್ ಅನ್ಲಿಂಕ್ ಅಂತಿದೆ, ಸಕ್ಸಸ್ಫುಲ್ ಲಿಂಕ್ ಮಾಡಿದ್ದೀನಿ ಅಂತ ಅರ್ಥ. ಲಿಂಕ್ ಯುವರ್ ಡಿಸ್ಕಾರ್ಡ್ ಕೂಡ ಲಿಂಕ್ ಮಾಡ್ಕೊಳ್ಳಿ. ಜಸ್ಟ್ ಲಿಂಕನ್ನು ಕೊಡ್ತೀರಾ, ನಿಮ್ಮ ಡಿಸ್ಕಾರ್ಡ್ಗೆ ರಿಲೇಟ್ ಆಗುತ್ತೆ. ಅಥರೈಸನ್ನು ಕ್ಲಿಕ್ ಮಾಡ್ಕೊತಾರೆ, ಲಿಂಕ್ ಮಾಡ್ಕೊತೀರಾ. ಲಿಂಕ್ ಯುವರ್ ಇಮ್ಯೂಟಬಲ್ ವ್ಯಾಲೆಟ್ ಅಂತಿದೆ, ಅದು ಕೂಡ ಅಷ್ಟೇ. ಲಿಂಕನ್ನು ಕ್ಲಿಕ್ ಮಾಡ್ಕೊತೀರಾ. ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ, ತುಂಬ ಟಾಸ್ಕೆಲ್ಲ ಮಾಡಿದ್ದೀವಿ. ಸೊ ಇಮ್ಯೂಟಬಲ್ ವ್ಯಾಲೆಟ್ ಆಲ್ರೆಡಿ ಇರುತ್ತೆ ಅಂದ್ಕೊಂಡಿರ್ತೀನಿ. ಇನ್ ಕೇಸ್ ಇಲ್ಲ ಅಂದರೆ ಕ್ರಿಯೇಟ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನಿಮ್ಮ ಇಮೇಲ್ ಐಡಿ ಹಾಕ್ತೀರಾ, ಪಾಸ್ವರ್ಡ್ ಹಾಕ್ತೀರಾ. ಅದಾದಮೇಲೆ ಮೇ ಬಿ ಗೀಸ್ ಬರುತ್ತೆ ಅನ್ನೋದು ಮರ್ತಬಿಟ್ಟೈತೆ, ಬಂದರೆ ಅದನ್ನು ಕೂಡ ಸೇಫ್ಟಿಯಾಗಿ ಇಟ್ಕೊಳ್ಳಿ. ಸೊ ಇಮ್ಯೂಟಬಲ್ ವ್ಯಾಲೆಟನ್ನು ಕೂಡ ಕ್ರಿಯೇಟ್ ಮಾಡ್ಕೊತೀರಾ, ಅದನ್ನು ಕೂಡ ಲಿಂಕ್ ಮಾಡ್ಕೊತೀರಾ. ಅದು ಕೂಡ ನಿಮಗೆ 3000 ಪಾಯಿಂಟ್ಸ್ ಸಕ್ಸಸ್ಫುಲ್ ಆ್ಯಡ್ ಆಗುತ್ತೆ. ವೆರಿಫೈ ಯುವರ್ ಇಮ್ಯೂಟಬಲ್ ಪಾಸ್ಪೋರ್ಟ್ ಅಂತಿದೆ, 2000 ಪಾಯಿಂಟ್ಸನ್ನು ಕೊಡ್ತಾ ಇದ್ದಾರೆ. ಬಟ್ ಈ ಒಂದು ಟಾಸ್ಕ್
ನನಗೆ ಆಗಲಿಲ್ಲ, ಸಮ್ ಎರರ್ ಬರ್ತಾಯಿತ್ತು. ಯಾಕಂದರೆ ಕನೆಕ್ಟ್ ಮಾಡಿದ್ರು ಅಥರೈಸ್ ಮಾಡಿದ್ರು ಕೂಡ ಸೇಮ್ ಅದೇ ಪೇಜ್ಗೆ ರೀಡೈರೆಕ್ಟ್ ಆಗ್ತಾಯಿತ್ತು. ಸೊ ಅದರಿಂದ ಬಿಟ್ಟೆ. ಇದೇನು ಕಂಪಲ್ಸರಿ ಮಾಡೋವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಇವಾಗ ನಾವು ಮೇಯ್ನಾಗಿ ಮಾಡಬೇಕಾಗಿದ್ದೇನೆಂದರೆ ನಮ್ಮೊಂದು ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊಬೇಕು ಆ್ಯಂಡ್ ಮೇಲ್ಗಡೆ ಕ್ಯಾಪ್ಚಾ ಐತಲ್ಲ ಅದನ್ನು ಕ್ಲಿಯರ್ ಮಾಡ್ಕೊಬೇಕು. ಅದನ್ನು ಬಿಟ್ಟರೆ ಸ್ಟೀಮ್ ಅಕೌಂಟನ್ನು ಕನೆಕ್ಟ್ ಮಾಡ್ಕೊಬೇಕು ಮತ್ತು ಇಮ್ಯುಟೇಬಲ್ ವ್ಯಾಲೆಟ್ ಆಯ್ತಲ್ಲ ಇದನ್ನು ಕನೆಕ್ಟ್ ಮಾಡ್ಕೊಬೇಕು. ಸೊ ಇಷ್ಟನ್ನೇ ಮಾಡಿದ್ರೆ ಸಾಕು. ವೆರಿಫೈ ಇಮ್ಯುಟೇಬಲ್ ಪಾಸ್ವರ್ಡ್ನ ಅವಶ್ಯಕತೆ ಇಲ್ಲ, ಏನಕ್ಕೆ ಅವ್ರೇನು ಮೆನ್ಷನ್ ಮಾಡಿಲ್ಲ. 3 ಕನೆಕ್ಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಈಗ 3 ಮಾಡ್ಕೊಂಡಿದ್ವಿ, ಯಾವುದೇ ಥರ ಪ್ರಾಬ್ಲಮ್ ಕೂಡ ಇಲ್ಲ. ಆ್ಯಂಡ್ ಈ ಒಂದು ಏರ್ ಡ್ರಾಪನ್ನು ಯಾವಾಗ ಕೊಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ, ಏನಕ್ಕೆ ಅದ್ರ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಜಸ್ಟ್ ಕ್ವೆಸ್ಟಿಂಗ್ ಇದು ಸೀಸನ್ 1 ಎಂಡ್ ಆಗ್ತಿದೆ, ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ ಎಲಿಜಿಬಲ್ ಆಗೋದಕ್ಕೆ ಅಂತ ಕೊಟ್ಟಿದ್ದಾರೆ. ಸೀಸನ್ 1 ಎಂಡ್ ಆಗ್ತಿದೆ, ಮೇ ಬಿ ಸೀಸನ್ ಕೂಡ ತೊಗೊಂಬರ್ಬೋದು ಅಥವಾ ಸೀಸನ್ 1 ರಿವಾರ್ಡನ್ನು ಕೊಡ್ಬೋದು. ಅದ್ರ ಬಗ್ಗೆ ಸದ್ಯಕ್ಕೆ ಕನ್ಫರ್ಮ್ ಆಗಿ ಏನು ಅಪ್ಡೇಟನ್ನು ಕೊಟ್ಟಿಲ್ಲ. ಬಟ್ ಅವ್ರು ಏನು ಹೇಳಿದ್ರೆ ಅದರ ಅಪ್ಡೇಟನ್ನು ಮಾಡ್ಕೊಳ್ಳೋಣ. ಏನಕ್ಕಂದ್ರೆ ಅವತ್ತಿಂದ ಕಷ್ಟಪಟ್ಟು ಮಾಡಿದ್ದೀವಿ. ಫೈನಲ್ ಆಗಿ ಅವರು ಏನೇನೋ ಮಾಡ್ತಾಯಿದ್ರೆ ಕೊಟ್ಟರು ಕೊಡ್ಬೋದು, ಕೊಡದ್ರೆ ಹೇಳೋಕ್ಕಾಗಲ್ಲ. ಬಟ್ ಆದರೂ ಕೂಡ ಮಾಡ್ಕೊಳ್ಳೋಣ, ಏನಕ್ಕಂದರೆ ಅವಾಗಿಂದ ಮಾಡಿದ್ದು ಕೊಟ್ಟರೆ ವೇಸ್ಟ್ ಆಗಿಬಿಡೋದಲ್ವ. ಸೊ ಆದ್ದರಿಂದ ಇದು ಬಂತು ಅಂದರೆ ಮೋನ್ ಪ್ರೋಟೋಕಾಲಿರುವಂತಹ ಅಪ್ಡೇಟ್. ಆ್ಯಂಡ್ ಎರಡನೇ ಅಪ್ಡೇಟ್ ಬಂತು ಅಂದರೆ ಇದು ಕೂಡ ನಿಮ್ಮ ನೆಚ್ಚಿನ ಪ್ರೀತಿಯ ಪ್ರೋಟೋಕಾಲ್. ಸೊ ಲಾಸ್ಟ್ ಟೈಮ್ ಫ್ಲಿಪ್ಸ್ಟಾರ್ ಅನ್ನೋ ಒಂದು ಎಕ್ಸ್ಚೇಂಜನ್ನು ತೊಗೊಂಬಂದಿದ್ರು. ಆ ಒಂದು ಎಕ್ಸ್ಚೇಂಜಲ್ಲಿ ಸಿಕ್ಕಾಬಟ್ಟೆ ಸೈಕ್ ಆದ್ದರಿಂದ ಹತ್ತತ್ರ 70-80% ಜನರಿಗೆ KYC ಆಗಲಿ. ಏನೇ ಡಾಕ್ಯುಮೆಂಟ್ಸ್ ಕೊಟ್ಟರು ಸ್ವಲ್ಪ ಬ್ಲರ್ ಆಗಿತ್ತು ಅಂದರೆ ಫಟ್ ಅಂತ ರಿಜೆಕ್ಟನ್ನು ಮಾಡ್ತಾಯಿದ್ರು. ಆ ರಿಜೆಕ್ಟ್ ಮಾಡೋರ ಜೊತೆಗೆ ಓವರ್ ಪ್ರಾಡಕ್ಟಲ್ಲಕ್ಕೂ ಅಷ್ಟೇ ಫಟ್ ಅಂತ ರಿಜೆಕ್ಟ್ ಆಗ್ತಾಯಿತ್ತು. ಸೊ ಅದಕ್ಕಾಗಿ ಎರಡನೇ ಸಿಬಿಲ್ ಡಿಟೆಕ್ಷನ್ನ ತೊಗೊಂಬರ್ತೀವಿ ಅಂತ ಹೇಳಿದರು. ಹಾಗೆ ಸಕ್ಸಸ್ಫುಲಿ ರಿಜಿಸ್ಟ್ರೇಷನ್ ಸಿಬಿಲ್ ಡಿಟೆಕ್ಷನ್ನ ತೊಗೊಂಬಂದಿದ್ದಾರೆ. ಈ ಒಂದು ಸಿಬಿಲ್ ಡಿಟೆಕ್ಷನ್ ಬೇರೆಯವ್ರಿಗೆ ಖಂಡಿತ ಯೂಸ್ ಆಗುತ್ತೆ. ಯಾರಿಗೆ ಅಂದರೆ ಯಾರ ಹತ್ರ ಪಾಸ್ಪೋರ್ಟ್ ಇದೆ ಅಥವಾ ನಮ್ಮ ಇಂಡಿಯಾ ಬಿಟ್ಟು ಬೇರೆ ಕಂಟ್ರಿಗಳಲ್ಲಿ ಬೇರೆ ಕೆಲವೊಂದು ಕಂಟ್ರಿಗಳಲ್ಲಿ ಯಾರು ವಾಸಿಸ್ತಾರೆ ಅವರಿಗೆ ಯೂಸ್ ಇದೆ. ಬಟ್ ನಮ್ಮ ಇಂಡಿಯಾದಲ್ಲಿ ಇರುವಂತಹ ಜನರಿಗೆ ಈ ಒಂದು ಸಿಬಿಲ್ ಡಿಟೆಕ್ಷನ್ ಯೂಸ್ ಆಗಲ್ಲ. ಏನಕ್ಕಂದರೆ ಸದ್ಯಕ್ಕೆ ಹ್ಯಾಸ್ಕಿ ಗ್ಲೋಬಲ್ ಅಂದ್ಬಿಟ್ಟು ಒಂದು ಎಕ್ಸ್ಚೇಂಜನ್ನು ತೊಗೊಂಬಂದರೆ ಇದು ಎಕ್ಸ್ಚೇಂಜ್ ಬಗ್ಗೆ ಆ್ಯಕ್ಚುಲಿ ನಾನು ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು. ತುಂಬಾ ಚೆನ್ನಾಗಿರೋಂಥ ಎಕ್ಸ್ಚೇಂಜ್ಗಳಿದ್ದು ಅದರಲ್ಲಿ KYCನ ಮಾಡೋದು ಕೊಡ್ಬೋದಿತ್ತು. ಬಟ್ ಏನು ಮಾಡೋದಕ್ಕಾಗುತ್ತೆ, ಅವ್ರ ಹತ್ರ ದುಡ್ಡಿಲ್ವೋ ಅಥವಾ ಇವ್ರಿಗೇನಾದ್ರು ದುಡ್ಡು ಕೊಟ್ಟು ಡೀಲ್ ಮಾಡೋರು, ಪಾರ್ಟ್ನರ್ಶಿಪ್ಪನ್ನು ಮಾಡ್ಕೊಂಡವರು, ನನಗಂತೂ ಗೊತ್ತಿಲ್ಲ. 100% ಮಾಡ್ಕೊಂಡಿರ್ತಾನೆ. ಏನಕ್ಕಂದರೆ ಅವರೊಂದು ಟ್ವೀಟ್ಗಳನ್ನ ನೋಡ್ತಾ ಇದ್ದರೆ ಅದೇ ಅನಿಸುತ್ತೆ. ಸೊ ನಮ್ಮ ರೆಫರಲ್ ಮುಖಾಂತರನೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅದು ಅಂದ್ಬಿಟ್ಟು ಏನೇನೋ ಕೊಟ್ಟವ್ರೆ. ಸೊ ಇದು ನೋಡಿದ್ರೆ ಇಂಡೈರೆಕ್ಟಾಗಿ ಗೊತ್ತಾಗ್ತದೆ ಇಬ್ಬರು ಕೂಡ ಏನೋ ಒಳಗೊಳಗೆ ಇಂಟರ್ನಲ್ ಡೀಲಿಂಗ್ ಎಲ್ಲ ಮಾಡ್ಕೊಂಡವ್ರೆ ಅಂದ್ಬಿಟ್ಟು. ಸೊ ಫೈನಲಾಗಿ ಹ್ಯಾಸ್ಕಿ ಗ್ಲೋಬಲ್ನ ತೊಗೊಂಬಂದಿದ್ರು. ಬಟ್ ಅಲ್ಲಿ KYCನ ಮಾಡೋದಕ್ಕೆ ವೆರಿಫೈ ಅಂತ ಕ್ಲಿಕ್ ಮಾಡಿದ್ರೆ ಇಂಡಿಯಾದವ್ರಿಗೆ ಪಾಸ್ಪೋರ್ಟಲ್ಲಿ ಮಾತ್ರ ವೆರಿಫಿಕೇಷನ್ ಮಾಡೋದಕ್ಕೆ ಸಾಧ್ಯ. ಇದೇ ಇಟ್ಟಿರೋ ಆಪು. ಸೊ ನಿಮ್ಮ ಹತ್ರ ಪಾಸ್ಪೋರ್ಟ್ ಇತ್ತು ಅಂದರೆ ಏನು ತೊಂದರೆ ಇಲ್ಲ, ಆರಾಮ್ಸೆ ನೀವು ಮಾಡ್ಕೊಬೋದು. ಬಟ್ ಪಾಸ್ಪೋರ್ಟ್ ಇಲ್ಲ ಅಂದರೆ KYCನ ಮಾಡೋದಕ್ಕೆ ಆಗೋದಿಲ್ಲ. ನನ್ನ ಪ್ರಕಾರ ನನ್ನ ಸಬ್ಸ್ಕ್ರೈಬಲ್ಲಿ 99.5% ಜನರ ಹತ್ರ ಪಾಸ್ಪೋರ್ಟ್ ಇರೋದಕ್ಕೆ ಚಾನ್ಸ್ ಇಲ್ಲ. ಇವನ್ ನನ್ನ ಹತ್ರನೂ ಕೂಡ ಇಲ್ಲ. ಸೊ ಪಾಸ್ಪೋರ್ಟ್ ಇಲ್ಲ ಅಂದರೆ KYCನ ಮಾಡೋದಕ್ಕಾಗೋದಿಲ್ಲ. KYCನ ಮಾಡಲಿಲ್ಲ ಅಂದರೆ ಈ ಒಂದು ಏರ್ ಡ್ರಾಪ್ಗೆ ನಾವು ಎಲಿಜಿಬಲ್ ಆಗೋದಿಲ್ಲ. ಈ ಒಂದು ಏರ್ ಡ್ರಾಪ್ಗೆ ಎಲಿಜಿಬಲ್ ಆಗಲಿಲ್ಲ ಅಂದರೆ ಅವತ್ತಿಂದ ಕಷ್ಟಪಟ್ಟು ಮಾಡಿದಂತಹ ಅಷ್ಟು ಪಾಯಿಂಟ್ಸ್ ಕೂಡ ವೇಸ್ಟ್ ಆಗಿಬಿಡುತ್ತೆ. ಸೊ ತುಂಬ ಜನ ಟ್ವೀಟನ್ನು ಮಾಡಿದ್ದಾರೆ, ನೋಡಬೇಕೇನಾದ್ರು ಚೇಂಜನ್ನು ಮಾಡ್ತಾರೆ ಅಂದ್ಬಿಟ್ಟು. ನಾನು ಕೂಡ ಹಸ್ಕಿ ಗ್ಲೋಬಲ್ ಏನಾಗುತ್ತೆ ಇದೊಂದು ಎಕ್ಸ್ಚೇಂಜ್ಗೆ ಮೇಲ್ ಕೂಡ ಮಾಡಿದೆ ತೊಗೊಂಬರ್ತೀರಾ ಅಂದ್ಬಿಟ್ಟು. ಬಟ್ ಅವರು ಒಂದು ಮೇಲನ್ನು ಕಳಿಸಿದ್ರು. ಅನ್ಫಾರ್ಚುನೇಟ್ಲಿ ನಮ್ಮ ಇಂಡಿಯಾ ಕಂಟ್ರಿಗೆ ಪಾಸ್ಪೋರ್ಟ್ ಒಂದೇ ಇರೋದು, ಬೇರೆ ಏನೂ ಮಾಡೋದಕ್ಕಾಗೋದಿಲ್ಲ ಅಂದ್ಬಿಟ್ಟು. ಅವರು ಚೇಂಜ್ ಮಾಡಬೇಕು, ಇಲ್ಲಾಂದರೆ ಓವರ್ ಪ್ರೋಟೋಕಾಲ್ ಮತ್ತು ಸಿಬಿಲ್ ಡಿಟೆಕ್ಷನ್ನ ಚೇಂಜ್ ಮಾಡಬೇಕಾಗುತ್ತೆ. ಸೊ ಎರಡನೇ ಸಿಬಿಲ್ ಡಿಟೆಕ್ಷನ್ನ ತೊಗೊಂಬಂದರು. ಬಟ್ ಯಾವುದೇ ಥರ ಯೂಸ್ ಇಲ್ಲ. ಇನ್ ಕೇಸ್ ನಿಮ್ಮ ಹತ್ರ ಪಾಸ್ಪೋರ್ಟ್ ಇತ್ತು ಅಂದರೆ ಪ್ರತಿಯೊಬ್ಬರು ಕೂಡ ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಮಾಡ್ಕೊಂಡಿಲ್ಲ ಅಂದರೆ ಏನು ಕೂಡ ರಿವರ್ಡ್ ಸಿಗೋದಿಲ್ಲ. ಆ್ಯಂಡ್ ತುಂಬ ಜನ ಟ್ವಿಟರಲ್ಲಿ ಮೆನ್ಷನ್ ಮಾಡಿದರು, ಬ್ರೋ ಆ್ಯಕ್ಚುಲಿ ನಮ್ಮದು ವೋಟರ್ ID ಇದೆಯಲ್ಲ, ಸೊ ಅದನ್ನು ಕೂಡ ಹಾಕ್ಬಿಟ್ಟು KYCನ ಮಾಡ್ಕೊಬೋದು ಅಂದ್ಬಿಟ್ಟು. ನಾನು ಅದನ್ನು ಟ್ರೈ ಮಾಡಿಲ್ಲ. ಒಂದು ಸಲ ಟ್ರೈ ಮಾಡ್ತೀನಿ. ಇನ್ ಕೇಸ್ ಏನಾದ್ರು ಸಕ್ಸಸ್ ಆಯಿತು ಅಂದರೆ ಪ್ರತಿಯೊಬ್ಬರು ಕೂಡ ಹೇಳ್ತೀನಿ. ನೀವೇನಾದರೂ ಮಾಡಿ ಏನಾದ್ರು ನಿಮಗೂ ಕೂಡ ಟ್ರಿಕ್ ಗೊತ್ತಿದ್ದು ಅಥವಾ ಬೇರೆ ಡಾಕ್ಯುಮೆಂಟ್ಸ್ ಕೊಟ್ಟರೆ ಸಕ್ಸಸ್ ಆಗ್ತಿದೆ ಅಂದರೆ ದಯವಿಟ್ಟು ಕಮೆಂಟಲ್ಲಿ ಮೆನ್ಷನ್ನ ಮಾಡಿ. ಬೇರೆಯವರಿಗೆ ತುಂಬ ಜನರಿಗೆ ಇದು ಯೂಸ್ ಆಗ್ತದೆ. ಸೊ ಪ್ರತಿಯೊಬ್ಬರು ಕೂಡ ಟ್ರೈ ಮಾಡಿ. ನಿಮ್ದು ಆಗ್ತು ಅಂದರೆ ದಯವಿಟ್ಟು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಓವರ್ ಪ್ರೋಟೋಕಾಲ್ ಬಗ್ಗೆ ಇರುವಂತಹ ಅಪ್ಡೇಟ್ ಇಷ್ಟೇನೆ. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಐತೆ ಕರೆಕ್ಟ್. ಸೊ ಫಸ್ಟು ಸೀಸನ್ ಅಲ್ಲ, ಸಿಬಿಲ್ ಡಿಟೆಕ್ಷನ್ 1 ಯಾರೆಲ್ಲ ಮಾಡ್ಕೊಂಡಿದ್ರೆ ಅವರು ಎರಡನೇದು ಮಾಡಬೇಕಂದ್ರೆ ಕಂಪಲ್ಸರಿ ಆಯಿತು ಅಂದರೆ ಖಂಡಿತ ಇಲ್ಲ. ಏನು ಕಂಪಲ್ಸರಿ ತಲೆ ಕೆಡಿಸ್ಕೊಂಬೇಡಿ. ನೀವು ಸಿಬಿಲ್ ಡಿಟೆಕ್ಷನ್ 1 ಫ್ಲಿಪ್ಸ್ಟಾರಲ್ಲಿ ಮಾಡಿದರೆ ಅದೇ ಸಾಕು, ಎರಡನೇ ಮಾಡೋವಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಮೂರನೇ ಅಪ್ಡೇಟ್ ಬಂತು ಅಂದರೆ ಡಾಗ್ಸ್ ಕಮ್ಯುನಿಟಿ ಒಂದು ಟೋಕನ್ 24ಕ್ಕೆ ಲಿಸ್ಟಿಂಗ್ ಆಗ್ತಾಯಿತ್ತು. 3 ದಿನ ಎಕ್ಸ್ಟೆಂಡನ್ನು ಮಾಡಿದರೆ. ಹಾಗೆ ನೀವು ಅಪ್ಲಿಕೇಶನಲ್ಲಿ ಚೆಕ್ ಮಾಡ್ತು ಅಂದರೆ ಫಸ್ಟ್ OKX ಇತ್ತು, ಬಿಟ್ಟಿತ್ತು. ಅದಾದ ನಂತರ ಬಿಟ್ಗೆಟನ್ನು ತೊಗೊಂಬಂದರು. ಅದಾದ ನಂತರ ಗೇಟೋ ಡೈವನ್ನು ತೊಗೊಂಬಂದರು. ಅದಾದ ನಂತರ ಮೇ ಬಿ ಬೈನಾನ್ಸ್ ಕೂಡ ಬರಬಹುದು, ಹೇಳೋದಕ್ಕೆ ಆಗೋದಿಲ್ಲ. ಬೈನಾನ್ಸ್ ಮಾತ್ರ ತುಂಬಾ ಖುಷಿ ಆಗ್ತದೆ. ಏನಕ್ಕೆ ವಾಲ್ಯೂಮ್ ಇನ್ಕ್ರೀಸ್ ಆಗ್ತದೆ ಅಂದರೆ ಟ್ರೇಡಿಂಗ್ ಎಲ್ಲ ಜಾಸ್ತಿ ಆಗ್ತದೆ. ಟ್ರೇಡಿಂಗ್ ವಾಲ್ಯೂಮ್ ಎರಡು ಸೇಮೆ. ಸೊ ಈ ಒಂದು ಪ್ರೈಸನ್ನು ಒಂದು ರೇಂಜ್ಗೆ ಕಾಣುವಂಥ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದ್ದರಿಂದ ನೋಡೋಣ. ಬೈನಾನ್ಸ್ ಲಿಸ್ಟಿಂಗ್ ಆಗ್ತದೆ ಅಂದರೆ ಖಂಡಿತ ಖುಷಿ ಆಗ್ತದೆ. ಬೈನಾನ್ಸ್ ಲಿಸ್ಟಿಂಗ್ ಆಗಲಿ ಏನು ತೊಂದರೆ ಇಲ್ಲ. ಸೊ 23ನೇ ತಾರೀಕು ಲಿಸ್ಟಿಂಗ್ ಆಗುತ್ತಲ್ಲ, ನೋಡೋಣ ಯಾವ ಒಂದು ಪ್ರೈಸಿಗೆ ಬರುತ್ತೆ ಅಂದ್ಬಿಟ್ಟು.
ಹಾಗೆ ನೀವು ಕೂಡ ಒಂದು ಗೆಸ್ಸನ್ನು ಮಾಡಿ ಯಾವ ಒಂದು ಪ್ರೈಸಲ್ಲಿ ಲಿಸ್ಟಿಂಗ್ ಆಗ್ಬೋದು ಅಂದ್ಬಿಟ್ಟು ನೋಡೋಣ. ನಿಮ್ಮ ಕ್ರಿಪ್ಟೋ ನಾಲೆಡ್ಜ್ ಅಥವಾ ಎಷ್ಟು ತಿಳ್ಕೊಂಡಿದ್ದೀರಾ ಅದು ಕೂಡ ಗೊತ್ತಾಗ್ತದೆ. ಸೊ ಮೂರನೇ ಅಪ್ಡೇಟ್ ಎಸ್ಎನ್ ಡಾಕ್ಸ್ ಕಮ್ಯುನಿಟಿ ಬಗ್ಗೆ ಇರುವಂತಹ ಅಪ್ಡೇಟ್. ಇನ್ನು ಕೂಡ 4 ಡೇಸ್ ಇದೆ. 4 ಡೇಸ್ ಆದಮೇಲೆ ಒಂದು ಟೋಕನ್ ಹೇಗೆ ಸೆಲ್ ಮಾಡೋದು, ಏನೇನು ಕತೆಗಳು, ಅದರ ಬಗ್ಗೆ ಡೀಟೇಲಾಗಿ ಒಂದು ವೀಡಿಯೋನ ಮಾಡ್ತೀನಿ. ಅದನ್ನು ಬಿಟ್ಟರೆ ಬೇರೆ ಏನು ಕೂಡ ಅಪ್ಡೇಟ್ ಇಲ್ಲ. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋಗೆ ಮುಗಿಸ್ತಾ ಇದ್ದೀನಿ. ಮುಂದೆ ವಿಡಿಯೋದಲ್ಲಿ ಸಿಗೋ ಹೊಡೆಸಾಗಿ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಅಪ್ಡೇಟ್ ಬರ್ತೀನಿ. ಅಲ್ಲಿವರೆಗೆ ಬಾಯ್ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.